ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕಣ್ಕಾಡ್ಗೆ. ಒಂದು ದಿನ ಚಂದ್ರಕಾಂತ ಬೆಳಗ್ಗೆನೆ ಎದ್ದು ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದಾಗ ಅವಳ ಕಿವಿಯಲ್ಲಿದ್ದ ಒಂದು ಓಲೆ ಕಳ್ದೋಗಿದೆ ಅನ್ನೋ ವಿಷಯ ಅವಳು ಗೊತ್ತಾಯ್ತು. ಅರೆ, ನನ್ ಕಿವಿಯಲ್ಲಿದ್ದ ಓಲೆ ಎಲ್ಲಿ ಎಲ್ಲೋಯ್ತಪ್ಪ? ಯಮ್ಮ, ನನ್ ಗಂಡನ್ಗೇನಾದ್ರೂ ಗೊತ್ತಾದ್ರೆ ಇನ್ ಬಂಗಾರನೇ ತೆಕ್ಕೊಡಲ್ಲ ನನ್ಗೆ ಅಂತ ಹೇಳ್ತಾ ಮನೆ ಪೂರ್ತಿ ಹುಡುಕಾಡಿದ್ಲು. ಎಷ್ಟ್ ಹುಡುಕಿದ್ರು ಆ ಕಳ್ದೋಗಿದ್ ಓಲೆ ಸಿಗ್ಲೇ ಇಲ್ಲ. ಚಂದ್ರಕಾಂತ ಆ ಕಡೆ ಈ ಕಡೆ ತುಂಬಾ ಗಾಬ್ರಿಯಿಂದ ಓಡಾಡ್ತಾ ಇದ್ದಿದ್ದನ್ನ ನೋಡಿದ್ ಸೂರ್ಯಕಾಂತ, ಏನೇ ಒಳ್ಳೆ ಮರಿ ಹಾಕಿರೋ ಬೆಕ್ತರ ಆ ಕಡೆ ಈ ಕಡೆ ತಿರ್ಗಾಡ್ತಿದ್ಯಾ? ಏನ್ ಬೇಕ್ ನಿಂಗೆ? ಅದು ಅತ್ತೆ, ಮೊನ್ನೆ ನಿಮ್ ಮಗ ನನಗೋಸ್ಕರ ತೆಕ್ಕೊಟ್ಟಿದ್ ಚಿನ್ನದ ಓಲೆಯಲ್ಲಿ ಒಂದ್ ಓಲೆ ಕಾಣಿಸ್ತಿಲ್ಲ ಅತ್ತೆ, ಅದಕ್ಕೋಸ್ಕರನೇ ಹುಡುಕ್ತಾ ಇದೀನಿ. ಎಲ್ಲೋಯ್ತು ಏನು? ನಿಮ್ಗೇನಾದ್ರೂ ಸಿಕ್ತಾ ಅಂತ ಕೇಳಿದ್ಲು. ಏನು, ಕಿವಿಯಲ್ಲಿದ್ದ ಓಲೆ ಕಾಣಿಸ್ತಿಲ್ವಾ? ಚಿನ್ನದ ವಸ್ತು ಮೇಲೆ ಗಮನ ಇಲ್ದಿರೋಷ್ಟು ಬೇಜವಾಬ್ದಾರಿನ ನಿನ್ಗೆ? ಸರಿ ಬಿಡು, ನೀನೇನ್ ಬೇಜಾರ್ ಮಾಡ್ಕೋಬೇಡ, ಅದೆಲ್ಲಿದ್ಯೋ ನಿನಗ್ ಕಾಣ್ಸೋ ತರ ಮಾಡ್ತೀನಿ ಇರು ಅಂತ ಹೇಳಿ ಒಳಗಡೆ ಹೋಗಿ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಚಿಕ್ಕ ಕಾಡಿಗೆ ಡಬ್ಬನ ತಗೊಂಬಂದ್ರು. ಇಲ್ ನೋಡು, ಇದು ಮ್ಯಾಜಿಕ್ ಕಾಡಿಗೆ. ಇದನ್ನ ಕಣ್ಣಿಗೆ ಹಚ್ಕೊಂಡು ಆ ಕಳ್ದೋಗಿರೋ ಚಿನ್ನನ ನೀನ್ ನೆನಪ್ ಮಾಡ್ಕೊಂಡ್ರೆ ಸಾಕು, ಅದ್ ಎಲ್ಲಿದ್ಯೋ ಅದ್ ನಿನಗ್ ಕಾಣಿಸುತ್ತೆ ಅಂತ ಹೇಳಿ ಆ ಕಾಡ್ಗೆನ ಚಂದ್ರಕಾಂತಾಳಿಗೆ ಕೊಟ್ಟರು. ಆ ಕಾಡ್ಗೆನ ಇಟ್ಕೊಂಡ ಚಂದ್ರಕಾಂತಾಳಿಗೆ ಕಣ್ಣು ಮುಚ್ಚಿದ ಕೂಡಲೇ ಆ ಓಲೆ ಎಲ್ಲಿದ್ಯೋ ಅದು ಕಾಣಿಸ್ಕೊಳ್ತು. ಕಣ್ಣನ್ನ ತೆಗೆದು ಆ ಮಂಚದ ಕೆಳಗಡೆ ನೋಡ್ದಾಗ ಆ ಮಂಚದಲ್ಲಿ ನೇತಾಡ್ತಾ ಇತ್ತು. ಹಬ್ಬಾ, ಈ ಕಾಡ್ಗೆ ತುಂಬಾ ಚೆನ್ನಾಗಿದೆ, ಇದ್ರಿಂದ ನಮ್ ಮನೆಯವ್ರ ಹತ್ರ ಒದೆ ತಿನ್ನೋದು ತಪ್ತು ಅಂತ ಹೇಳ್ತಾ ಅವಳ ಅತ್ತೆಗೆ ಕಳ್ದೋಗಿದ್ದ ಓಲೆನ ತೋರ್ಸಿದ್ಲು. ಮರುದಿನ ಚಂದ್ರಕಾಂತ ಟಿವಿ ನೋಡ್ತಿದ್ದಾಗ ಒಂದು ಚಾನೆಲ್ ಅಲ್ಲಿ ನ್ಯೂಸ್ ಬರ್ತಿತ್ತು. ನಗರದಲ್ಲಿ ಪ್ರಮುಖವಾದ ಚಿನ್ನದ ಅಂಗಡಿಯಲ್ಲಿ ಕಳ್ಳತನವಾಗಿದೆ. ಹೆಚ್ಚು ಕಮ್ಮಿ 50 ಲಕ್ಷಕ್ಕೆ ಬೆಲೆ ಬಾಳುವ ಚಿನ್ನದ ಸರ ಕಳ್ಳತನವಾಗಿದೆ. ಕಳ್ಳನನ್ನು ಹಿಡಿದುಕೊಟ್ಟವರಿಗೆ 1 ಲಕ್ಷ ಬಹುಮಾನ. ಆ ನ್ಯೂಸ್ ನ ಚಂದ್ರಕಾಂತ ಕೇಳಿದ್ಲು. ಆಗ ಚಂದ್ರಕಾಂತಾಳಿಗೆ ಒಂದು ಐಡಿಯಾ ಬಂತು. ತಕ್ಷಣ ಸೂರ್ಯಕಾಂತ ಹತ್ರ ಹೋಗಿ, ಇಲ್ ನೋಡಿ ಅತ್ತೆ, ನೆನ್ನೆ ನೀವು ಕೊಟ್ರಲ್ಲ ಆ ಕಾಡ್ಗೆ, ಇನ್ನೊಂದ್ಸಲ ಕೊಡ್ತೀರಾ ಅಂತ ಕೇಳಿದ್ಲು. ಇವತ್ತೇನ್ ಕಳ್ದಾಕೊಂಡ್ಯೆ ನೀನು? ಅಯ್ಯೋ, ನಾನ್ ಇವತ್ತೇನು ಕಳ್ದಾಕೊಂಡಿಲ್ಲ ಅತ್ತೆ, ನನ್ ದೋಸ್ತ್ ಮಾಂಗಲ್ಯ ಚೈನ್ನ ಯಾರೋ ಕತ್ಕೊಂಡು ಹೋಗಿದಾರಂತೆ, ಅದೆಲ್ಲಿದ್ಯೋ ಸ್ವಲ್ಪ ನೋಡಿ ಹೇಳು ಅಂದಿದ್ದಕ್ಕೆ ಕೇಳ್ದೆ. ಸರಿಯಾಗಿದ್ದೀರಾ ಕಣ್ರೆ, ನೀನು ನಿನ್ ದೋಸ್ತು, ಕೊಡ್ತೀನಿರು, ಜವಾಬ್ದಾರಿನೇ ಇಲ್ಲ ನಿಮ್ಗೆ ಅಂತ ಹೇಳ್ತಾ ಕಾಡ್ಗೆನ ತಂದ್ಕೊಟ್ರು. ಅದನ್ನ ಹಚ್ಕೊಂಡ ಚಂದ್ರಕಾಂತ ಆ ಚಿನ್ನದ ಶಾಪ್ನಲ್ಲಿ ಕಳ್ದೋದ ಒಡವೆ ಬಗ್ಗೆ ಜ್ಞಾಪಿಸ್ಕೊಂಡು, ಆ ಸರ ಎಲ್ಲಿದ್ಯೋ ಅದನ್ನ ಕಂಡಿಡ್ದು ಆ 1 ಲಕ್ಷ ರೂಪಾಯಿ ಬಹುಮಾನನ ನಾನೇ ಪಡ್ಕೋಬೇಕು ಅಂತ ಕಣ್ಮುಚ್ಕೊಂಡ್ಲು. ಕೂಡಲೇ ಚಂದ್ರಕಾಂತಾಳಿಗೆ ಆ ಕಳ್ದೋಗಿರೋ ಒಡವೆ ಎಲ್ಲಿದ್ಯೋ ಕಾಣಿಸ್ಕೊಳ್ತು. ಹಬ್ಬಾ, ಅದೆಷ್ಟು ಚೆನ್ನಾಗಿತ್ತು ಆ ಸರ! ಆ 1 ಲಕ್ಷ ರೂಪಾಯಿಗಿಂತ ಈ ಸರ ನನ್ನ ಹತ್ರ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಕೊಂಡು ತುಂಬಾ ಸಂತೋಷದಿಂದ ಹೋದ್ಲು. ಇವಳ್ ಖುಷಿನ ನೋಡ್ತಿದ್ರೆ ಇವಳ್ ದೋಸ್ತಗಲ್ಲ, ಇವಳಿಗೆ ಆ ಒಡವೆ ಸಿಕ್ಕದಷ್ಟು ಸಂತೋಷ ಪಡ್ತಿದ್ದಾಳೆ. ಇವಳು ಯಾವ್ದು ಛತ್ರಿ ಕೆಲ್ಸ ಮಾಡ್ತಿಲ್ಲ ತಾನೆ ಅಂತ ಅನ್ಕೊಂಡ್ರು ಸೂರ್ಯಕಾಂತ. ಚಂದ್ರಕಾಂತ ಯಾರು ಇಲ್ದಿರೋ ಮನೇಲಿ ಆ ಬೀರು ಒಳಗಡೆ ಬಚ್ಚಿಟ್ಟಿರೋ ಆ ಚಿನ್ನದ ಒಡವೆನ ತಗೊಳಕ್ ಹೋಗ್ತಿರೋವಾಗ್ಲೇ ಆಗಷ್ಟೇ ಇನ್ನೊಬ್ಳು ಹೆಂಗ್ಸು ಆ ಸರನ ತಗೊಳಕ್ ಹೋಗ್ತಿದ್ದದನ್ನ ಚಂದ್ರಕಾಂತ ನೋಡಿದ್ಲು. ಆ ಹೆಂಗ್ಸು ಚಂದ್ರಕಾಂತನ ಅಲ್ಲಿ ನೋಡಿದ ತಕ್ಷಣ ಕಂಗಾಲಾಗಿ, ಇದು ನಂದು ಅಲ್ಲ, ಇದು ನನಗ್ ಸಿಕ್ಕಿದ್ದು, ನನಗೆ ಬೇಕು ಅಂತ ಕಿತ್ತಾಡಿದ್ರು. ಕೂಡಲೇ ಆ ಹೆಂಗಸು ಫೋನನ್ನ ತಗೊಂಡು ಅದ್ ಯಾರಿಗೋ ಕಾಲ್ ಮಾಡಿ ಆ ಚಿನ್ನದ ಸರನ ಚಂದ್ರಕಾಂತ ಮೇಲೆ ಬಿಸಾಕ್ಬಿಟ್ಟು ಹೊರಟೋದ್ಲು. ಆಗಷ್ಟೇ ಬಂದ ಪೊಲೀಸ್ ಆಫೀಸರ್ ಚಂದ್ರಕಾಂತ ಮತ್ತೆ ಅವಳ ಕೈಯಲ್ಲಿದ್ದ ಸರವನ್ನು ನೋಡಿ ಆ ಸರನ ಬಿಸಾಕಿದ್ದ ಹೆಂಗಸು ಬಂದ್ಲು. ಬನ್ನಿ ಸರ್, ಬನ್ನಿ, ನಾನೇ ನಿಮಗ್ ಫೋನ್ ಮಾಡಿದ್ದು. ಇಲ್ ನೋಡಿ, ಇವಳೇ ನಮ್ ಶಾಪ್ಗೆ ಕಳ್ತನ ಮಾಡಕ್ ಬಂದಿದ್ದು. ಅಲ್ ನೋಡಿ, ಅವಳ ಕೈಯಲ್ಲಿ ಸರ ಇದೆ ನೋಡಿ ಅಲ್ಲಿ ಅಂತ ಹೇಳ್ತಾ ಕೈಯಲ್ಲಿದ್ದ ಸರನ ತೋರ್ಸಿದ್ಲು. ಚಂದ್ರಕಾಂತ ಶಾಕ್ ಆದ್ಲು. ಅವಳಿಗೆ ವಿಷಯ ಎಲ್ಲ ಅರ್ಥ ಆಯ್ತು. ಆವಾಗ ಪೊಲೀಸ್ ಆಫೀಸರ್ ಹತ್ರ, ನಾನು ಕಳ್ತನ ಮಾಡಕ್ ಬಂದಿಲ್ಲ ಸರ್, ನಾನ್ ನಂಬಿ. ಇಲ್ ನೋಡಿ, ಇವಳೇ ಆ ಸರನ ತಗೊಂಡ್ ಹೋಗ್ತಿದ್ರೆ ನಾನ್ ಅದನ್ನ ನಿಲ್ಲಿಸ್ದೆ ಅಂತ ಹೇಳ್ದಾಗ ಆ ಪೊಲೀಸ್, ಓಹೋ, ಅವಳ ಅಂಗಡಿಯಲ್ಲಿ ಅವಳೇ ಕದೀತಾಳ
ಅಂತ ಹೇಳ್ತಿದ್ದಾಗ ಆಗಷ್ಟೇ ಸೂರ್ಯಕಾಂತ ಅಲ್ಲಿಗೆ ಬಂದ್ರು. ಇಲ್ ನೋಡಿ ಸರ್, ಇದು ಅವ್ರ ಅಂಗಡಿ ಸರಾನೆ. ಬೆಳಗ್ಗೆ ಕಳ್ದೋಯ್ತು ಅಂತ ಕಂಪ್ಲೇಂಟ್ ಕೂಡ ಮಾಡಿದ್ರಲ್ವಾ? ಅಂದ್ರೆ ಈ ಅಮ್ಮನೆ ಅವ್ರ ಅಂಗಡಿಯಿಂದ ಕಳ್ತನ ಮಾಡಿ ಇಲ್ಲಿ ತಂದು ಬಚ್ಚಿಟ್ಟಿದ್ಲು ಅನ್ಸುತ್ತೆ. ನಾನ್ ಯಾಕೆ ಕಳ್ತನ ಮಾಡ್ಲಿ ಅಂತ ವಾದ ಮಾಡಿದ್ಲು ಆ ಹೆಂಗ್ಸು. ಅವಾಗ ಸೂರ್ಯಕಾಂತ, ನನ್ ಸೊಸೆ ಏನಾದ್ರೂ ಕಳ್ತನ ಮಾಡಿದ್ರೆ ಅದು CCTVಯಲ್ಲಿ ರೆಕಾರ್ಡ್ ಆಗಿರ್ಬೇಕಲ್ವಾ, ಅದನ್ನ ನೋಡಿ ಮೊದ್ಲು ಅಂತ ಹೇಳಿದ್ರು. ಅದನ್ನು ಕೇಳಿದ ಪೊಲೀಸ್ CCTV ಫುಟೇಜ್ ನ ನೋಡಿದಾಗ ಆ ಹೆಂಗ್ಸು ಬೆಳಗ್ಗೆನೆ ಆ ಹಾರನ ತಂದಲ್ಲಿಟ್ಟಿದ್ದು ಮತ್ತೆ ಬಚ್ಚಿಟ್ಕೊಂಡ್ ತಗೊಂಡಿದ್ದು ಕಾಣಿಸ್ತು. ಇಲ್ ನೋಡಿ ಸರ್, ನಾನೇ ನನ್ ಸೊಸೆಗೆ ಆ ಕಳ್ಳನ್ನ ಹಿಡ್ಕೋ ಅಂತ ಕಳ್ಸಿದ್ದು ಅಂತ ಹೇಳಿದ್ರು. ಆಗ ಪೊಲೀಸ್, ಹಾಗಾದ್ರೆ 1 ಲಕ್ಷ ಬಹುಮಾನ ನಿಮ್ಗೆ ಸಿಗುತ್ತೆ. ಅಮ್ಮ ಅತ್ಯಮ್ಮ, ಶ್ರಮ ನಂದು ಫಲ ನಿಮ್ಗ ಅಂತ ಮನ್ಸಲ್ಲಿ ಅನ್ಕೊಂಡು ಮೇಲ್ಗಡೆ ಮಾತ್ರ, ನಂಗ್ ತುಂಬಾನೇ ಬುದ್ಧಿ ಬಂದಿದೆ ಅತ್ತೆ, ನೀವ್ ಮಾತ್ರ ಟೈಮಿಗೆ ಬಂದಿಲ್ಲ ಅಂದ್ರೆ ಈಗಷ್ಟೇ ನಾನ್ ಜೈಲ್ ಕಂಬಿ ಎಣಿಸ್ತಿದ್ದೆ. ನನ್ನ ಕ್ಷಮಿಸಿ ಅತ್ತೆ, ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಲ್ಲ ಅಂತ ಕೆನ್ನೆಗೆ ಹೊಡ್ಕೊಂಡ್ಲು. ಈ ಎಪಿಸೋಡ್ ಕೂಡ ನಿಮಗೆ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಆನಂದವನ್ನು ತರಿಸೋ ಮತ್ತಿಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ. ಒಂದು ದಿನ ಸೂರ್ಯಕಾಂತ ಕನ್ನಡಕ ಹಾಕೊಂಡು ತುಂಬಾ ಸ್ಟೈಲ್ ಆಗಿ ಮನೆ ಒಳಗ್ ನಡ್ಕೊಂಡ್ ಬರ್ತಿದ್ರೆ ಅದನ್ ನೋಡಿ ಚಂದ್ರಕಾಂತ ಮನ್ಸೊಳಗೆ, ವಯಸ್ಸಾದವ್ರಿಗೆ ಮತ್ತೆ ಯವ್ವನ ಬಂದಂಗೆ ಈ ಮುದ್ಕಿಗೆ ಈ ವಯಸ್ಸಿನಲ್ಲಿ ಕನ್ನಡಕ ಬೇಕಿತ್ತಾ ಅಂತ ಅನ್ಕೊಂಡ್ಲು. ಆದ್ರೆ ಹೊರಗಡೆ ಹೇಳಿದ್ ಮಾತ್ರ, ಹಾಯ್, ಈ ಕನ್ನಡಕದಲ್ಲಿ ಅಚ್ಚು ಹಳೆ ಫಿಲಂ ಹೀರೋಯಿನ್ ತರಾನೇ ಕಾಣಿಸ್ತಿದ್ದೀರಾ ಅತ್ತೆ, ಸ್ವಲ್ಪ ಹುಷಾರು. ಈ ರೀತಿ ಏನಾದ್ರೂ ನಿಮ್ಮನ್ನ ಸಿನಿಮಾದವ್ರು ನೋಡ್ಬಿಟ್ರೆ ನಮ್ ಸಿನಿಮಾದಲ್ಲಿ ಮಾಡಿ ಅಂತ ಗುದ್ದಾಡ್ತಾರೆ ಅಂತ ಹೇಳ್ತಾ ಹೊಗಳೋದಕ್ಕೆ ಶುರು ಮಾಡಿದ್ಲು. ಚಂದ್ರಕಾಂತ ಮನ್ಸಲ್ಲಿ ಅನ್ಕೊಂಡಿದ್ದನ್ನ ಊಹಿಸಿದ ಸೂರ್ಯಕಾಂತ, ನನಗೆಲ್ಲಾನು ಗೊತ್ತಿದೆ, ವಯಸ್ಸಾದವ್ರಗ ಯವ್ವನ ಅಂತ ಹೇಳಿದ ತಕ್ಷಣನೇ ಚಂದ್ರಕಾಂತ ಒಂದೇ ಸತಿಗೆ ಶಾಕ್ ಆದ್ಲು. ಮನಸ್ಸೊಳಗೆ, ಇದೇನಿದು, ನನ್ ಮನ್ಸೊಳಗ ಅನ್ಕೊಂಡಿದ್ದು ಅತ್ತೆಗೆ ಕೇಳಿಸ್ತು? ಹಂಗೆ ನನಗೆ ಎಲ್ಲಾನು ಕೇಳಿಸುತ್ತೆ ಆಯ್ತಾ ಅಂತ ಹೇಳಿದ ತಕ್ಷಣ ಚಂದ್ರಕಾಂತ ಅವಳ 2 ಕೈಗಳಿಂದ ಅವಳ ಬಾಯಿನ ಮುಚ್ಚಿ ನಿಂತ್ಬಿಟ್ಲು. ಅಯ್ಯಮ್ಮ, ನನ್ ಮನ್ಸಲ್ಲಿ ಅನ್ಕೊಂಡಿದ್ದು ಪ್ರತಿಯೊಂದು ಅತ್ತೆಗೆ ಗೊತ್ತಾಗ್ತಿದೆ. ಇದನ್ನ ಕೇಳಿಸ್ಕೊಂಡಿದ್ ಸೂರ್ಯಕಾಂತ ನಕ್ಕೊಂಡು ಅವ್ರ ಕನ್ನಡಕನ ತೆಗೆದ್ರು. ಇಲ್ ನೋಡು, ಈ ಕನ್ನಡಕನ ಹಾಕೊಂಡ್ರೆ ಎದುರುಗಡೆ ಇರೋರು ಮನ್ಸಲ್ಲಿ ಏನೇ ಅನ್ಕೊಂಡ್ರು ನಮ್ಗೆಲ್ಲ ಕೇಳಿಸುತ್ತೆ. ಊರಲ್ಲಿ ಒಂದ್ ಪಂಚಾಯ್ತಿ ಇದ್ದಿದ್ರಿಂದ ಈ ಕನ್ನಡಕ ಹಾಕೊಂಡೋಗಿ ತೀರ್ಪನ್ನ ಹೇಳ್ಬಂದೆ.